Hello everyone, dear diploma students. In this video, I am going to discuss about engineering mathematics in a trigonometry chapter. This is the class number 9. I mean, from beginning in the trigonometry chapter na imma engineering mathematics portion ಅನುಗುಣವಾಗಿ C20 ನ ಮೇಜರ್ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಕ್ಲಾಸ್ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಮೇಜರ್ಲಿ ಗೋಯಿಂಗ್ ಟು ಡಿಸ್ಕ್ರೈಬ್ ಅಬೌಟ್ ಅಲೈಡ್ ಆಂಗಲ್ ಬರುವಂಥ ಪ್ರಾಬ್ಲಮ್ಸ್ಗಳು. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಪೋಸ್ ಇಫ್ ಯು ಲುಕ್ ಎಟ್ ಕ್ಲಾಸ್ ನಂಬರ್ 7, 8 ಅಲ್ಲಿ ಆ್ಯಂಡ್ 8 ಅಲ್ಲಿ ಮೇಜರ್ ಆಗಿನ ಅಲೈಡ್ ಆಂಗಲ್ಸ್ ಬಗ್ಗೆ ಡೀಟೇಲ್ಡ್ ಥಿಯರಿ ಆಸ್ ವೆಲ್ ಆಸ್ ಸಮ್ ಆಫ್ ದ ಕ್ವಶನ್ಸ್ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಬಟ್ ಇನ್ ದಿಸ್ ಕ್ಲಾಸಲ್ಲಿ ಮೇಜರ್ ಇವೊಂದು ಫರ್ದರ್ ಟಾಪಿಕ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕ್ವಶನ್ಸ್ಗಳೆಲ್ಲ ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಏನೇನು ಕ್ವಶನ್ಸ್ ಬಂದಿದೆ, ಐ ಮೀನ್ ಪ್ರಾಬ್ಲಮ್ಸ್ ಆನ್ ಅಲೈಡ್ ಆಂಗಲ್, ಎಸ್ಪೆಷಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳಲ್ಲಿ ಬಂದಿರುವಂಥ ಕ್ವಶನ್ನ ಈ ವಿಡಿಯೋದಲ್ಲಿ ಮೇಜರ್ ಆಗಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೋ ಬೆಟರ್ ನೀವು ಒಂದು ಕಡೆಯಿಂದ ವಾಚ್ ಮಾಡೋದು ಒಳ್ಳೇದು. ಸರ್ ಒಂದು ಕಡೆಯಿಂದ ನನಗೆ ವಿಡಿಯೋಸ್ ಬೇಕು ಅಂದರೆ ಇನ್ ಅವರ್ TTT ಲೈವ್ ಆ್ಯಪ್ ಅಲ್ಲಿ ಅವೈಲೇಬಲ್ ಇದೆ. ಒನ್ ಥಿಂಗ್, ಇಲ್ಲಿ ನಮ್ಮ TTT ಲೈವ್ ಲರ್ನ್ ಆ್ಯಪ್, ಸೊ ಏನು ನಿಮಗೆ TTT ಲೈವ್ ಲರ್ನ್ ಆ್ಯಪ್ ಇದೆ, ಆ ಒಂದು ಆ್ಯಪಲ್ಲಿ ಕ್ಲಾಸಸ್ ಅವೈಲೇಬಲ್ ಇದೆ. ಅಡಿಷನ್ ಟು ದಟ್ ಪ್ರೀವಿಯಸ್ ವಿಡಿಯೋಗಳು ಯೂಟ್ಯೂಬ್ ಚಾನಲ್ ಇದೆ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಡೀಟೇಲ್ಸ್ಗಳು ಅದರ್ ಚಾಪ್ಟರ್ಸ್, ಇದು ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ದೆನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ ಚಾಪ್ಟರ್ಸ್ ಆಸ್ ವೆಲ್ ಆಸ್ ಸ್ಟ್ರೈಟ್ ಲೈನ್ ಚಾಪ್ಟರ್ಸ್, ಪ್ರತಿಯೊಂದು ಕೂಡ ನಿಮಗೆ ಅವೈಲೇಬಲ್ ಬರ್ತಾ ಹೋಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. Don't want to waste much time. So in this major ಆಗಿ ನಮಗೆ ಗೊತ್ತಿರುವಂತಹ ಅಲೈಡ್ ಆಂಗಲ್ಸ್ ಅಲ್ಲಿ we are going to consider theta, which is theta is an angle ಅಂತ ತಗೊಳ್ಬಹುದು. If theta is an angle, that angle is allied with, it may be 90 or it may be 180 or it may be 270 or it may be 360. ಸೊ ಇದ್ರ ಜೊತೆ ಅಲೈಡ್ ಆಗಿರುತ್ತೆ. ಅಲೈಡ್ ಅಂತ ಹೇಳಿದ್ರೆ ಏನು ಕಾನ್ಸೆಪ್ಟ್ ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಬೆಟರ್ ಟು ವಾಚ್ ಒನ್ಸ್, ಯಾರಿಗೆ ಡೌಟ್ ಬಂದ್ರೆ ಇಲ್ಲಿ ನಾನು ಜಸ್ಟ್ ಪ್ರಾಬ್ಲಮ್ಸ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. 90 ಪ್ಲಸ್ ಥೀಟಾ ಆಗಿರುತ್ತೆ, ಆರ್ 180 ಪ್ಲಸ್ ಥೀಟಾ, 270 ಪ್ಲಸ್ ಥೀಟಾ, 360 ಪ್ಲಸ್ ಥೀಟಾ, ಈ ತರ ಸ್ಟ್ರಕ್ಚರ್ ಇರುತ್ತೆ. ಆರ್ ಇಟ್ ಮೇ ಬಿ ಮೈನಸ್ ಥೀಟಾ ಆಲ್ಸೋ. ಇಟ್ ಮೇ ಬಿ 90 minus theta, 180 minus theta, 270 minus theta, or 360 minus theta. I mean plus or minus theta. That's direction ತಗೊಳ್ಬಹುದು. ಈ ಸ್ಟ್ರಕ್ಚರ್ ಇದೆ, that is allied angle ನಲ್ಲಿ ಎಕ್ಸ್ಪ್ರೆಷನ್ ಮಾಡ್ತೀವಿ. Now dear friends, in that as we know there are 4 quadrants. First quadrant, second quadrant, third and fourth quadrant. In first quadrant, and one more topic now ಓದಿದ್ವಿ, that is ASTC rule. According to this ASTC rule, ಈ ಒಂದು ರೂಲ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋದಾದ್ರೆ, in first quadrant all are positive. In first quadrant all trigonometric ratios are positive. Basic information. And in second quadrant sin theta and cosecant theta are positive, remaining are negative. So yes ಅಂತ ಬರೀತಾ ಇದೀವಿ. In third quadrant T means that is tan and cot are positive, remaining are negative. Coming to fourth quadrant C means cos and its reciprocal secant. Cos and secant are positive, remaining limitations are negative. Remaining means there are total 6. Out of 6 2 ತಗೊಂಡ್ರೆ ಇನ್ನು ಉಳಿದಿರೋ 4 ಎಲ್ಲ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ 6 trigonometry ratios are positive in first quadrant. So ASTC ಇದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಡೀಟೇಲ್ಡ್ ಆಗಿ ಕ್ಲಿಯರ್ ಆಗಿ ಹೇಳಿದೆ. At the same time, how to solve allied angle questions, ಅದ್ರ ಮೇಲೆ 4 steps ಬರುತ್ತೆ. That 4 steps ಅನ್ನು ಕೂಡ ಕ್ಲಿಯರ್ ಪಿಕ್ಚರ್ ಆಗಿ ನಿಮಗೆ ನಾನು ಕ್ಲಾಸಸ್ ಕೊಟ್ಟಿದ್ದೀನಿ. ಬಟ್ ಇನ್ ದಿಸ್ ವಿಡಿಯೋ ಲೆಟ್ಸ್ ಕಂಟಿನ್ಯೂ ವಿತ್ ಕ್ವಶನ್ಸ್ ಡಿಯರ್ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್ ಆಗಿ ಬಿಫೋರ್ ಗೋಯಿಂಗ್ ಟು ಪ್ರೊಸೀಡ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ನೆಗೆಟಿವ್ ಆಂಗಲ್ ಕಾನ್ಸೆಪ್ಟ್ ಆಲ್ಸೋ. ಸಪೋಸ್ ನಿಮಗೆ ಲಾಸ್ಟ್ ಕ್ಲಾಸ್ ನಾವು ಸ್ಟಡಿ ಮಾಡಿರುವಾಗ ಸೈನ್ ಆಫ್ 120 ಡಿಗ್ರಿ ಇದನ್ನು ಹೇಳ್ಕೊಟ್ಟಿದ್ದೆ. ಸೈನ್ ಆಫ್ 120 ಮೀನ್ಸ್ ಸೈನ್ ಆಫ್ 90 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂತ ಬರೀತೀವಿ ಹೋಗೋದು. ದಿಸ್ ವಿ ಕ್ಯಾನ್ ಸಿಂಪ್ಲಿಫೈ. ಸಪೋಸ್ ಈ 120 ಅಂತ ನಾನು ಇಲ್ಲಿ ಬರ್ತಿದ್ದೀನಲ್ಲ, ಇದು ಒಂದು ವೇಳೆ ಮೈನಸ್ ಬಂದಿದ್ರೆ, ಸಪೋಸ್ ಮೈನಸ್ ಸೈನ್ ಮೈನಸ್ 120 ಡಿಗ್ರಿ, ಇಫ್ ಯು ಹ್ಯಾವ್ ದ ಕ್ವಶನ್ ಇನ್ ದಿಸ್ ಸ್ಟ್ರಕ್ಚರ್, ಈ ಸ್ಟ್ರಕ್ಚರ್ ಇದ್ರೆ ಸೈನ್ ಮೈನಸ್ 120 ಡಿಗ್ರಿ ಈ ಒಂದು ಸ್ಟ್ರಕ್ಚರ್ ಇದ್ರೆ ಇದನ್ನ ನಾವು ನೆಗೆಟಿವ್ ಆಂಗಲ್ ಅಂತ ಕರೀತೀವಿ. ಸೊ ಅಬ್ಸರ್ವ್ ಯಾ, ದಿಸ್ ಈಸ್ ಸೈನ್ ಮೈನಸ್ ಥೀಟಾ, ಸೈನ್ ಮೈನಸ್ ಥೀಟಾ, ನೆಗೆಟಿವ್ ಆಂಗಲ್, ಸೈನ್ ಮೈನಸ್ 120 or ಸೈನ್ ಮೈನಸ್ ಥೀಟಾ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಡಿಯರ್ ಫ್ರೆಂಡ್ಸ್. ಸೊ ಈ ಒಂದು ಕಾನ್ಸೆಪ್ಟ್ ನಾವು ಸ್ಟಡಿ ಮಾಡ್ತಾ ಬರ್ತೀವಿ. ಇಫ್ ಮೈನಸ್ ಥೀಟಾ ಮೀನ್ಸ್ ಎಲ್ಲಿ ಬರುತ್ತೆ, ಅಬ್ಸರ್ವ್ ಕೇರ್ಫುಲಿ ನೋಡಿಲಿ. ನಾವು ಹೀಗೆ ಮುಂದೋದ್ರೆ ದಿಸ್ ಈಸ್ ಪಾಸಿಟಿವ್ ಆಂಗಲ್, ಅದೇ ನಾವು ಒಂದು ವೇಳೆ ಬ್ಯಾಕ್ ಬಂದ್ರೆ ದಿಸ್ ಈಸ್ ನೆಗೆಟಿವ್ ಆಂಗಲ್.
That means this direction theta is maybe 0 degree minus theta ಅಂತ ಬರೀಬಹುದು. Or if you complete one full circle, it may be 360 degree minus theta also. So minus theta ಎಲ್ಲಿ ಬರುತ್ತೆ? ಯಾವ quadrants ಇದು? Fourth quadrant. In fourth quadrant, minus theta means negative angle which comes in fourth quadrant. In fourth quadrant, cos theta and secant are the positive. Cos and secant are positive. I mean remaining are negative. Remaining ಎಲ್ಲ ಏನಾಗಿರುತ್ತೆ ನೆಗೆಟಿವ್ ಇರುತ್ತೆ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ನೆಗೆಟಿವ್ ಆಂಗಲ್ ಸ್ಟಡಿ ಮಾಡ್ತೀವಿ ಡಿಯರ್ ಸ್ಟೂಡೆಂಟ್ಸ್. ಒನ್ಸ್ ಅಗೇನ್ negative angle means 0 minus theta or negative minus theta. That is in fourth quadrant ಬರುತ್ತೆ. Fourth quadrant ಅಲ್ಲಿ cos and secant are positive, remaining trigonometric ratios are negative. So with respect to this, ಈ ಒಂದು ಕಾನ್ಸೆಪ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಏನಾಯ್ತು ಈಗ minus theta. So observe here, sin minus theta ನೋಡಿ ಇಲ್ಲಿ ಬರ್ದಿದ್ದೀನಿ. Sin minus 120 means sin minus theta. If sin minus theta, I can say sin of 0 degree minus theta. 0 degree minus theta ಯಾವ quadrant? Fourth quadrant. In fourth quadrant, sin is negative. So minus ಬರೀಬೇಕಾಗುತ್ತೆ. 0 minus theta. 0 is a supplementary. In supplementary, sin will be remain sin. So ಏನಂತ ಬರೀಬಹುದು? Minus of sin. This angle is theta. So that is here. So sin minus theta. That's it. One more reason. Cos minus theta ಇದೆ ಇಲ್ಲಿ. This cos minus theta can be represented as cos of 0 degree minus theta. So cos of 0 degree minus theta is minus ಇರೋದು ಏನಾಗುತ್ತೆ in fourth quadrant cos is ಏನಂತ ಹೇಳ್ಕೊಟ್ಟಿದ್ದೀನಿ fourth ಅಲ್ಲಿ cos ಪಾಸಿಟಿವ್ ಅಲ್ವಾ ಸೊ ಪ್ಲಸ್ ಆಗಿಬಿಡುತ್ತೆ ಇದು ಪ್ಲಸ್ ನೆಕ್ಸ್ಟ್ ಮೈನಸ್ ಇದೆ 0 ಮೈನಸ್ ಸಪ್ಲಿಮೆಂಟರಿ ಆಂಗಲ್ ಸೊ ಏನಾಯ್ತು ಡೈರೆಕ್ಟ್ ಆಗಿ ನಾನು cos will be cos only angle is theta. ಒಂದು ವೇಳೆ cos minus theta ಇದ್ರೂ ಕೂಡ ನಾನು ಎಂತ ಬರೀಬಹುದು ಪಾಸಿಟಿವ್ ಅಂತ ಕನ್ಸಿಡರೇಷನ್ ಮಾಡಬಹುದು because it will be considered as a fourth quadrant ಅಂತ ತಗೊಂಡ್ರೆ. Next, the third one is which is tan of minus theta. This tan of minus theta can be represented as tan of 0 degree minus theta. This 0 minus again in fourth quadrant. Fourth is in tan is negative in fourth quadrant. So ಏನಾಯ್ತು ಇದು ಮೈನಸ್ ಬರುತ್ತೆ. So minus tan theta ಅಂದ್ರೆ ಮೈನಸ್ ಉಳ್ಕೊಂಡ್ಬಿಡುತ್ತೆ ಅಂತ ಅರ್ಥ ಅಷ್ಟೇ, ಇನ್ನೆಂತ ಇಲ್ಲ. ಮೈನಸ್ ಇಲ್ಲಿ ರಿಮೇನ್ ಸೇಮ್. ಅಂದ್ರೆ ಮೈನಸ್ ನ ಹೊರಗಡೆ ಇಟ್ಕೊಂಡ್ಬಿಟ್ಟು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಕ್ವಶನ್. ನೆಕ್ಸ್ಟ್ coming to fourth one which is cosecant of negative angle minus theta. So I can say cosecant 0 degree minus theta ಅಂತ ಹೇಳ್ಬೋದು. It means ಏನಾಯ್ತು ಈಗ ಮೈನಸ್ ನ ನಾವು ಉಳ್ಕೊಡುತ್ತೆ. cosecant is negative in fourth quadrant. ಅಲ್ಲಿ cos and secant positive ಅಂದ್ರೆ fourth ಅಲ್ಲಿ cosecant negative, so minus cosecant theta. Coming to fifth one which is secant negative angle, secant of minus theta. That can be written as secant of 0 degree minus theta ಅನ್ಬೋದು. If you are going to consider this one, that is in fourth quadrant secant is positive, so plus ಬರುತ್ತೆ plus secant theta. And the last one which is sixth one which is cotangent of the angle. So cotangent of negative angle minus theta. So cot 0 degree minus theta. This cot 0 degree minus theta can be written as in fourth quadrant cot is negative, so minus cot theta. So I mean dear students, if negative angles bantu andre major agi sin, tan, cosecant and secant will be negative ಉಳಿಯುತ್ತೆ, but only cos and secant will become positive. Negative ಇದ್ರೂ ಕೂಡ ನಾವು ಪಾಸಿಟಿವ್ ಅಂತ ತಗೊಂಡು we can proceed the question. So ಇದಿಷ್ಟು ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಯಾಕೆ ಸರ್ ಇದು ಬೇಕು ಅಂತ ಕೇಳಿದ್ರೆ ಇಫ್ ಎನಿ ಕ್ವಶನ್ಸ್ ಕಮ್ಸ್ ಅನ್ ಎ ನೆಗೆಟಿವ್ ಕೇಸ್ ದಟ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದಿಸ್ ವೇ. ಅಂದ್ರೆ ಮೈನಸ್ ಅಲ್ಲಿ ಬಂತು, ನಾ ಮೈನಸ್ ನ ಹೊರಡೆ ಇಟ್ಕೊಂಡ್ಬಿಟ್ಟು ದೆನ್ ಯು ವಾಂಟ್ ಟು ಸಾಲ್ವ್ ದ ಕ್ವಶನ್ ಇನ್ ಅ ಸೇಮ್ ವೇ. ಯಾವ ತರ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಹೌ ಟು ಸಾಲ್ವ್. ಸಪೋಸ್ sin 120 ಡಿಗ್ರಿ ಹೇಗೆ ಸಾಲ್ವ್ ಮಾಡ್ತೀಯಾ ಅದ್ರ ಬಗ್ಗೆ ಡಿಟೇಲ್ಡ್ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ವಾಚ್ ಮಾಡ್ರಿ. ಯಾರು ಮಿಸ್ ಮಾಡ್ಕೊಂಡಿದ್ರೆ ನೀವು ಒಂದು ಕಡೆಯಿಂದ ಪ್ರತಿ ಕ್ಲಾಸ್ ನ ವಾಚ್ ಮಾಡೋದ್ರಿಂದ ಐ ಆಮ್ ಶ್ಯೂರ್ ಡಿಯರ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಗೆಟ್ ಎ ಗುಡ್ ಸ್ಕೋರ್ ಬಿಕಾಸ್ ಪ್ರತಿ ಕ್ವಶನ್ ಕೂಡ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಕೂಡ ನಿಮಗೆ ಡಿಸ್ಕಷನ್ ಆಗ್ತಿದೆ. ಸೊ ದಿಸ್ ವಾಟ್ ನೆಗೆಟಿವ್ ಆಂಗಲ್. ಯಾರೆಲ್ಲ ಬರ್ಕೊಂಡಿಲ್ಲ ವೈಲ್ ಆಮ್ ಎಕ್ಸ್ಪ್ಲೇನಿಂಗ್ ಪ್ಲೀಸ್ ಟ್ರೈ ಟು ನೋಟ್ ಡೌನ್. ಇಫ್ ನಾಟ್ ಪಾಸಿಬಲ್ ಅಟ್ಲೀಸ್ಟ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಬರ್ಕೊಳ್ಳೋದ್ರಿಂದ ಎಫೆಕ್ಟಿವ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾದ್ರೆ ಲೆಟ್ಸ್ ಕಂಟಿನ್ಯೂ ವಿತ್ ಕ್ವಶನ್ಸ್. ನಾವು ಮೇಜರ್ ಆಗಿ ಇನ್ ದ ಇಯರ್ ಆಫ್ ಜುಲೈ 2023 ಒಂದು ಕ್ವಶನ್ ಕೇಳಿದ್ದಾರೆ. ಶೋ ದಟ್ ದಿಸ್ ಅ ಕ್ವಶನ್, ಶೋ ದಟ್ ದಿಸ್ ವಿಲ್ ಬಿ ಈಕ್ವಲ್ ಟು 1 ಅಂತ ಇದೆ. ಅದೇನು ಅರ್ಥ ಆಯ್ತು ಹಾಗಾದ್ರೆ? That is here is I can say LHS side, LHS equal to RHS ಅಂತ ಕಾನ್ಸೆಪ್ಟ್ ಬಂತು.
ಸಪೋಸ್ LHS ಈಕ್ವಲ್ ಟು RHS ಆದ್ರೆ ಇಲ್ಲಿ LHS ಸೈಡ್ ಅಲ್ಲಿ ಏನಾಗಿದೆ, ಜುಲೈ 2023 ನಲ್ಲಿ ಕೇಳಿದಾನೆ 5 ಮಾರ್ಕ್ಸ್ ಗೆ, ಏಪ್ರಿಲ್ 2022 ನಲ್ಲೂ ಕೇಳಿದಾನೆ ಸೇಮ್ ಕ್ವಶನ್. ಸೊ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡ್ತೀಯಾ? ಸೊ ಇದನ್ನ ನೀವು ಪ್ರೀವಿಯಸ್ ವಿಡಿಯೋಗಳ ಜೊತೆ ಮ್ಯಾಚ್ ಮಾಡ್ತಾ ಹೋಗೋದಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಇನ್ ದಿಸ್ ಕ್ವಶನ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ವಿತ್ ರೆಸ್ಪೆಕ್ಟ್ ಟು cos 360 minus a, 360 degree minus a. ಎಲ್ಲಿ ಬರುತ್ತೆ 360 minus a? 360 degree. ಇದನ್ನ ಅಬ್ಸರ್ವ್ ಮಾಡಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 360 means if you complete one full circle means that is 360 degree. 360 degree. 360 minus ಅಂದ್ರೆ ವಾಪಸ್ ಹೀಗೆ ಬರ್ತೀಯ. 360 degree minus a means angle or theta. ಅದೇ ನಾನು ಇಲ್ಲಿಂದ ಮುಂದೆ ಹೋದ್ರೆ 0 plus theta or plus theta or 360 plus theta. Both are same. All are same. ಇಲ್ಲಿಂದ ಮುಂದೆ ಹೋದ್ರೆ 90 degree plus theta. ಅದೇ ನಾನು ಇಲ್ಲಿಂದ ಮುಂದೆ ಹೋದ್ರೆ 180 degree plus theta. ಅದೇ ನಾನು ಇಲ್ಲಿಂದ ಮುಂದೆ ಹೋದ್ರೆ 270 degree plus theta. ಅಥವಾ ವಾಪಸ್ ಬಂದ್ರೆ 270 degree minus theta. ಇದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂಡ್ ಇಲ್ಲಿಂದ ವಾಪಸ್ ಬಂದ್ರೆ ಸಪೋಸ್ 180 degree minus theta. Similarly, if you come back here from here ಇಲ್ಲಿ ಬಂದ್ರೆ 90 degree minus theta. Now, very importantly, ಈ ಕ್ವಶನ್ ಅಬ್ಸರ್ವ್ ಮಾಡೋಣ. ಏನಾಗಿದೆ, cos 360 minus a, where a is an angle. 360 minus a, 360 completion ಆಗಿ ವಾಪಸ್ ಬರ್ತಾ ಇದೆಯಾ fourth quadrant. In fourth quadrant cos is positive. 360 ಅಂದ್ರೆ ಸಪ್ಲಿಮೆಂಟರಿ ಅಂಡ್ ಕಾಂಪ್ಲಿಮೆಂಟರಿ. ಇದು ಸಪ್ಲಿಮೆಂಟರಿ ಬರುತ್ತೆ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಸಪ್ಲಿಮೆಂಟರಿ ಅಂತ ಹೇಳಿದ್ರೆ ಏನು, ಕಾಂಪ್ಲಿಮೆಂಟರಿ ಬಗ್ಗೆ. ಸೊ ಸಪ್ಲಿಮೆಂಟರಿ ಅಂಡರ್ ಬರೋದ್ರಿಂದ cos will be remain cos, angle is a. ಇದಿಷ್ಟು ಕಂಪ್ಲೀಟ್ ಆಯಿತು. ಇಂಟು come to this one, tan 360 plus a, 360 plus a, first quadrant. In first quadrant all are positive according to ASTC rule. So tan is also positive. Positive ಬರೆಯುವ ಅವಶ್ಯಕತೆ ಇಲ್ಲ, ಪ್ಲಸ್ ಅನ್ನ ಬರೆಯುವ ಅವಶ್ಯಕತೆ ಇಲ್ಲ. ಬಟ್ ಆಂಗಲ್ a 360 ಬಂದಿರೋ ಸಪ್ಲಿಮೆಂಟರಿ, tan will be remains tan, angle is a, whole divided by cot 270 minus a, 270 minus means back, third quadrant. In third quadrant cot is again positive, cot and tan are positive. So cot is positive, positive again, no need to write. Okay, next ಇಲ್ಲಿ 270 ಇದೆ, 270 is complementary. Cot will change as tan, very very important. Cot will change as tan because of complementary. Angle is a into sin 90 plus a, 90 plus a means 90 degree plus a, second quadrant. In second quadrant the sign is positive, so plus only. Next 90 means that is a complementary concept. Sin will change as cos, sin and cos are complementary angles, so cos a. So this is what I consider LHS side. LHS side na ತಗೊಂಡಿದ್ದೀನಿ, ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೀನಿ. Now I want to prove it as 1. Next, observe carefully here, ಎಲ್ಲ ಇಂಟು ಇದೆ. tan a ones are tan a, cos a ones are cos a. We can cancel because into ಇರೋದ್ರಿಂದ. Finally ಏನಾಯ್ತು, ಈಗ ಉಳಿದಿರೋದೇನು 1 into 1 by 1 into 1. So 1 into 1 is 1 by 1 which is 1. Which is 1. So ಏನಾಗುತ್ತೆ ಅರ್ಥ ಮಾಡ್ಕೊಂಡ್ರೆ LHS will be equal to RHS. Hence proved now. I want to show that. Sure. So this is what the result. ಎಷ್ಟು ಮಾರ್ಕ್ಸಿಗೆ ಅಬ್ಸರ್ವ್ ಕೇರ್ಫುಲಿ. This is for 5 marks question. ಎಷ್ಟು ಸಿಂಪಲ್ ಆಗಿದೆ. ಯಾವಾಗ ಗೊತ್ತಾಗುತ್ತೆ ಇದು, ಯಾವಾಗ ಸಾಲ್ವ್ ಮಾಡ್ಬೋದು? If you know ASTC rule, ಏನೇನು ಬೇಕು ಕೇಳಿದ್ರೆ ASTC ರೂಲ್ ನ ನೀವು ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಇನ್ನೊಂದು ಸಪ್ಲಿಮೆಂಟರಿ ಅಂತ ಹೇಳಿದ್ರೆ ಏನು, ಕಾಂಪ್ಲಿಮೆಂಟರಿ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಬೇಕು. ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಡಿಷನಲ್ ಟು ದಟ್ ಇನ್ನೊಂದು ಕ್ವಾಡ್ರೆಂಟ್ಸ್. ಸೊ ಕ್ವಾಡ್ರೆಂಟ್ಸ್ ಅಂಡ್ ದೇರ್ ರೇಂಜ್, ಇದಿಷ್ಟು ಬಗ್ಗೆ ನಿಮಗೆ ಐಡಿಯಾ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಕ್ವಶನ್ಸ್. ದೇರ್ ಆರ್ 5 ಅಥವಾ 6 ಮಾರ್ಕ್ಸ್ಗೆ ಪ್ರತಿ ವರ್ಷ ಕೂಡ ಒಂದೊಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇಸ್ ಫೈಂಡ್ ದ ವ್ಯಾಲ್ಯೂ ಆಫ್ sin 120 into cos 330 minus cos 240 into cos 290 degree. So let's continue the question. This is again for 5 marks question in the year of 2022 September. The question here is sin of 120 degree into cos of 330 degree minus sin of 240 degree into cos of 290 degree. Now dear friends, sin 120, how to represent sin 120? Any idea? Sin of 120? Sin 120 can be represented as, this is simple,
sin 120 ನನ್ನು ಸ್ಪ್ಲಿಟ್ ಅಪ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಎಲ್ಲದನ್ನು ಸ್ಪ್ಲಿಟ್ ಅಪ್ ಮಾಡಿ. sin ಆಫ್ 90 ಡಿಗ್ರಿ ಪ್ಲಸ್ 30 ಡಿಗ್ರಿ ಕರೆಕ್ಟಾ ಇಂಟು cos of 330. cos 330 can be written as cos 300 plus 30. Super. This one this side is completed. Next minus, again open the bracket, sin 240 can be written as 180 plus 60 degree, clear? Into cos 290 can be written as cos of 270 degree, 270 degree plus 30 degree, 270 plus ಇಲ್ಲಿ just a minute, this question I want to check. That is not a 290, that is the question of 200. That is September, which paper is this? September 2022. Yes, in September 2022 the question here is not a 290, it's a 390. I'm sorry, 390 degree, cos 390 degree. So that should be allied variant ಆಗಬೇಕಾದ್ರೆ 390 ಆಗಿರಬೇಕಾದ್ರೆ, that is 390 can be written as ಏನಂತ ಬರೀಬಹುದು ನಾವು 390 ನ 360. This will be 360 plus 30, 360 plus 30. This is what I have said. Okay, so ಇದು ನಿಮ್ಮ question ಆಗಿದೆ. Here this is question I'm solving. I'm proceeding with allied angle concept. Next, sin 90 plus 30. How to write sin 90 plus 30? Sin 90 plus 30 is a second quadrant. In second quadrant sin is positive. 90 ಇದೆ, that is a complementary ಬರುತ್ತೆ. sin ಚೇಂಜ್ ಆಗುತ್ತೆ. 90 ಮತ್ತೆ 270 ಬಂದ್ರೆ ಚೇಂಜ್ ಆಗುತ್ತೆ ಅಷ್ಟೇ ನೆನಪಿಟ್ಕೊ. 90 ಡಿಗ್ರಿ ಮತ್ತೆ ಅಥವಾ 270 ನಲ್ಲಿ ಬರೆದ್ರೆ ಚೇಂಜ್ ಆಗುತ್ತೆ. ಇಲ್ಲಿ ಚೇಂಜ್ ಆಗುತ್ತೆ, ಇಲ್ಲಿ ಇನ್ನೆಲ್ಲೋ ಚೇಂಜ್ ಆಗುತ್ತೆ, ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ. sin ಇರೋದು cos ಆಗಿ ಚೇಂಜ್ ಆಗುತ್ತೆ. ಅದನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಹಾಗಾದ್ರೆ sin 90 plus 30 what is that? sin 90 ಬಂದಾಗ sin changes cos. In second quadrant sin is positive, so positive ಬರ್ತಿದ್ದೀನಿ, angle is 30 into cos 300 plus 30. 300 plus 30 ನ ಬರೆಯಕ್ಕಾಗತ್ತಾ 330 ನ? No, that is exactly wrong ಆಯ್ತು. ಇಲ್ಲಿ ಏನ್ ಮಾಡ್ಬೇಕು ನಾವೀಗ 360 minus 30 ಅಂತ ಬರೀಬಹುದು. cos 330 can be written as 360 minus 30. 360 minus 30 is ಯಾವ quadrant? Fourth quadrant. In fourth quadrant ಇದು ಏನಾಗುತ್ತೆ? Fourth quadrant ಅಲ್ಲಿ cos is positive, plus a ಬರುತ್ತೆ. Good. 360 is a supplementary, cos will be remain cos, angle is 30 degree. Clear? This is a one thing. This one ಬಂತು. Minus, next ಇಲ್ಲಿ ಬರೋಣ. 180 plus 60. Third quadrant. In third quadrant sin is negative. Sin is negative, but 180 is a supplementary, sin will be remain sin, angle is 60. Into next ಇಲ್ಲಿ ಬಂದ್ರೆ cos 360 plus 30 first quadrant, 360 plus first quadrant. In first quadrant all are positive, cos is also positive, but 360 ಬಂದ್ರೆ the cos is cos only, angle is 30. Next ಏನಾಯ್ತು ರಾಜ? Let's apply the value from the standard table. Cos 30, what is cos 30? Root 3 by cos 30 degree is root 3 by 2 into again cos 30 which is root 3 by 2, root 3 by 2. Clear? Minus of minus sin 60. What is sin 60? Root 3 by 2 into again that is also root 3 by 2. Okay. Next step only. Now we need to multiply these two. If I multiply these two, root 3 into root 3, 3 by 2 into 2, 4. Minus, and here is one more minus. Minus into minus plus root 3 into root 3, 3 by 2 into 2, 4. ಏನಾಯ್ತು ರಾಜ? ಡಿನಾಮಿನೇಟರ್ ಕಾಮನ್ ಇದೆ, 4 ಇದೆ. ನ್ಯೂಮರೇಟರ್ ಇದೆ 3 plus 3. 3 plus 3 is 6. 6 by 4. What is 6 by 4? 2 3s are 2 2s are. So we can represent 3 by 2. That is your final result. So this is the value of this condition, this equation. So ನೋಡಿ ಇಷ್ಟು ಸಿಂಪಲ್ ಆಗಿ ನಾವು ಸಾಲ್ವ್ ಮಾಡ್ತಾ ಬರ್ಬೋದು. ಮ್ಯಾಕ್ಸಿಮಮ್ 3 to 4 ಸ್ಟೆಪ್ಸ್. ಆ 4-5 ಸ್ಟೆಪ್ಸ್ ಅಲ್ಲಿ ನೀವು 5 ಮಾರ್ಕ್ಸ್ ಅನ್ನು ತಗೊಳ್ಬೋದು. ಸೊ ಯು ಕ್ಯಾನ್ ಗೆಟ್ ದಿಸ್. ಸೊ ಇದನ್ನ ಸ್ವಲ್ಪ ನೀವು ಅರ್ಥ ಆಗಬೇಕು ಡೀಟೇಲ್ಡ್ ಆಗಿ ಅಂತಂದ್ರೆ ಪ್ರೀವಿಯಸ್ ವಿಡಿಯೋಸ್ ನ ನೋಡಿರಬೇಕು ಡಿಯರ್ ಸ್ಟೂಡೆಂಟ್ಸ್. ಸೊ ಬರ್ಕೊಂಡ್ರೆ ಹೇಳ್ಕೊಳ್ತೀನಿ, ಆರ್ ಎಸ್ ಯು ಕ್ಯಾನ್ ಪಾಸ್ ದ ವಿಡಿಯೋ ಅಂಡ್ ಯು ಕ್ಯಾನ್ ನೋಟ್ ಆನ್. Shall I continue the next one? The next one is which is in the year of September 2023, 5 marks question again. 5 marks ಕೇಳಿದಾನೆ ಕ್ವೆಶ್ಚನ್. ಸರ್ ಹಾಗಾದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಸಿಂಪ್ಲಿಫೈ
cos 360 minus a into tan 360 minus a by cot 270 minus a into sin 290 minus a. Again, let's continue here. 360 minus a, fourth quadrant. In fourth quadrant, cos is positive. 360 then cos will remain cos, angle is a into ಮುಗಿತಿದೆ. This is cos a ಆಯ್ತು. Next ಇಲ್ಲಿ ಬಂದ್ರೆ tan 360 minus a, fourth quadrant. In fourth quadrant, tan is negative. Bracket ಬರಬೇಕು because negative ಬಂದ್ಬಿಡ್ತು. Next tan 360 ಬಂದ್ರಿಂದ tan will remains tan, angle is a. Hold your by cot 270 minus a, third quadrant. In third quadrant, cot is positive only, no need to write. But 270 ಬಂದಿದೆ ಇಲ್ಲಿ complementary. Cot is changed with tan, angle is a into sin 90 minus a, 90 minus theta, first quadrant. In first quadrant, all are positive, sin also positive, but 90 ಇದೆ, sin changes cos, angle is a. So answer ಏನು ಬರುತ್ತೆ ಈಗ? tan ones are tan, minus ಇದೆ ಅಲ್ಲಿ, but sin cos into cos also get cancel. ಉಳಿದಿರೋದೇನು ಮೈನಸ್ ಮಾತ್ರ ಉಳಿದಿದೆ, ಎಲ್ಲ 1 1 ಬಂದಿದೆ, ರೈಟಾ? Therefore 1 into minus 1 is your result. 5 marks question. Step by step allied angle ಇಲ್ಲಿ ಬರುವಂತಹ ASTC ರೂಲ್, ಸಪ್ಲಿಮೆಂಟರಿ ಕಾಂಪ್ಲಿಮೆಂಟರಿ ಅಂಡ್ ಕ್ವಾಡ್ರೆಂಟ್ಸ್ ಇಷ್ಟು ನಾಲೆಡ್ಜ್ ಇತ್ತು ಅಂದ್ರೆ ಜಸ್ಟ್ ವಿತ್ ಇನ್ 2 ಸ್ಟೆಪ್ಸ್ ಅಲ್ಲಿ ನೀವು 5 marks ಅಂತ ತಗೊಳ್ಳಿ. ಇದನ್ನ ಬರೆದ್ರೆ ಕೊಡಲೇಬೇಕು ಬಿಕಾಸ್ ಯು ಆರ್ ಸ್ಟ್ರಕ್ಚರ್ಡ್ ಆಗಿ ಬರ್ತಿದ್ದೀರಾ. ಇಸ್ ನಾಟ್ ಪಾಸಿಬಲ್ ಟು ಕಾಪಿ ಇಟ್ ಆಲ್ಸೋ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ಬರ್ಕೊಳ್ರಿ. ವಿಡಿಯೋನ ಅಬ್ಸರ್ವ್ ಮಾಡ್ತಾ ಬಂದಾಗ ಡೀಟೇಲ್ಡ್ ಆಗಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ಜೂನ್ 2024 6 marks ಕ್ವಶನ್ ಅಗೇನ್. ಇಲ್ಲಿ ನೋಡಿ, ಇದು ಅಗೇನ್ ಇಲ್ಲಿದೆ ಕ್ವಶನ್, 6 marks ಕೇಳಿದ್ದೇನೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅಂತ. ಸೊ ಹಿಯರ್ ಈಸ್ ದ ಕ್ವಶನ್, sin 600 degree into cos 330 degree minus cos of 120 degree into sin of 150 degree. ಇದಿಷ್ಟು ಒಂದು ಸೆಂಟ್ರಲ್ಲಿ ಮೈನಸ್ ಇದೆ. ಸಾಲ್ವ್ ಮಾಡೋದಾದ್ರೆ sin 600 can written as ಏನಾಯ್ತು, 600 which is more than 360. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, more than 360 ಇದೆ. How much more than 360 that we need to correct. 360 ಡಿಗ್ರಿ ಅಂದ್ರೆ ಒಂದು ಫುಲ್ ಸರ್ಕಲ್ ಹೊಡೆದ್ರೆ ಎಷ್ಟು ಬರುತ್ತೆ ರಜನಿಗೆ? 360 ಡಿಗ್ರಿ ಬರುತ್ತೆ. ಇಲ್ಲಿ ಕೊಟ್ಟಿರೋದು ಎಷ್ಟು? 600. ಒಂದು ರೌಂಡ್ ಹೊಡೆದ್ರು ಕೂಡ ಜಾಸ್ತಿ ಉಳ್ಕೊಬಿಡುತ್ತೆ 600. ಮತ್ತೆ ಕಂಟಿನ್ಯೂ ಮಾಡ್ಬೇಕು ನೀವು. ಹೌ ಮಚ್ ಇಸ್ ಮೋರ್ ದೆನ್ ದಟ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೈಡಿಗೆ ಎಷ್ಟು ಜಾಸ್ತಿ ಇದೆ? 600 ಮೈನಸ್ 360 ಬರ್ಕೊಂಡ್ರೆ ಎಷ್ಟು ಬರುತ್ತೆ? ವಿಚ್ ಈಸ್ 0 4 240. 240 ಇಸ್ ಮೋರ್ ದೆನ್ ಅಂದ್ರೆ ಒಂದು ಫುಲ್ ಕಂಪ್ಲೀಟ್ ಸರ್ಕಲ್ ಮಾಡಿ 90 180 240 ಇಷ್ಟು ಬರುತ್ತೆ ಎಕ್ಸ್ಟ್ರಾ. ದಿಸ್ ಮೀನಿಂಗ್. ಸೊ ಬಟ್ ಇದನ್ನ ಹೇಗೆ ಬರೀಬಹುದು? ಇನ್ ಸಿಂಪಲ್ ವೇ ವಿ ಕ್ಯಾನ್ ಕಾಲ್ sin of 600 can written as 360 degree, one full circle plus 240 into ಇದನ್ನೆಲ್ಲ ಇದು ವಿತ್ ಇನ್ ಲೆಸ್ ದೆನ್ 360 ಹಾಗೆ ಬರ್ಕೊಳ್ಳೋಣ ಈ ಸ್ಟೆಪ್ ಅಲ್ಲಿ. cos 330 degree ಮೈನಸ್ ನೆಕ್ಸ್ಟ್ ಏನಿದೆ cos of 120 degree into sin of 150 degree. Clear? Now, dear friends, keep in your mind 360 means one full circle, that you can cancel that you can consider as 0 ಅಂತ ಬರ್ಕೊಡ್ಬೋದು. ಯಾವಾಗ 360 ಗಿಂತ ಜಾಸ್ತಿ ಮಾಡ್ಬೋದು. ಹಾಗಾದ್ರೆ ಉಳಿದಿರೋದೇನೀಗ, that is sin of 240 degree into cos of 330 degree. Clear? Minus cos of 120 degree into sin of 150 degree. Okay? Now, very important ಆಗಿ sin 240 into cos 330 ಏನು ಬರೀತಾರೆ ಸರ್? sin 240 into cos 330. sin 240 can be represented as sin of 180 degree plus 60 degree. 180 plus 60 into cos of 330. 330 can be written as 360 minus 30. Clear? This is step. After this, ಇದನ್ನು split up ಮಾಡಿದ್ರೆ minus cos 120 can be written as cos of 90 plus 30 allied angle concept into sin of ಎಷ್ಟಿದೆ? sin of that is sin of ಎಷ್ಟು ಬರ್ತದೆ? 150. The sin of 150 can be written as 90 plus 60. That's it. So this is allied angle ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ಇಲ್ಲಿ 2 ಸ್ಟೆಪ್ ಎಕ್ಸ್ಟ್ರಾ ಆಯ್ತು. ರೀಸನ್ ಇಲ್ಲಿ 600 ಕೊಟ್ಟಿದ್ರಿಂದ ಎಕ್ಸ್ಪ್ಲೇನ್ ಮಾಡಕ್ ಹೋಗಿದ್ದು 2 ಸ್ಟೆಪ್ ಎಕ್ಸ್ಟ್ರಾ ಆಯ್ತು ಅಷ್ಟೇ. ನೆಕ್ಸ್ಟ್ ರಜಾ
Sine 180 plus 60, which quadrant? 180 plus theta, third quadrant. In third quadrant, sine is negative. Good, super. 180 ಬಂದ್ರಿಂದ supplementary sine is sine only, angle is 60. Into cos 360 minus 30, fourth quadrant. 360 minus theta, fourth quadrant. In fourth quadrant, cos is positive. 360 ಬಂದ್ರಿಂದ cos is cos only, angle is 30. Minus inside the bracket again. Cos 90 plus 30. 90 plus 30 is second quadrant. In second quadrant, cos also negative. 90 ಇರೋದ್ರಿಂದ cos change with sin, angle is 30 degree. Better to write inside the bracket like that. Into sin 90 plus 60. 90 plus 60. First quadrant or second quadrant? 90 plus 60. Second quadrant. In second quadrant, sin is positive only. 90 ಇದೆ, sin change with cos of 60 degree. Clear? So next ಏನಾಯ್ತು ಹಾಗಾದ್ರೆ ಮೈನಸ್ sin 60 ಅಂದ್ರೆ ಎಷ್ಟು ರಜಾ? What is sin 60? sin 60 ಮೈನಸ್ ಹಾಗೆ ಇಟ್ಕೊಂಡಿದೀನಿ. sin 60 is √3/2 into cos 30 is also √3/2 minus inside the bracket again ಇಲ್ಲಿ ಬಂದ್ರೆ sin 60 sin 30 is 1/2 into cos 60 is also 1/2. Next step ಅಲ್ಲಿ ಮೈನಸ್ ಹಾಗೆ ಇದೆ, let me write here. Minus √3 into √3 3 by 2 into 2 is 4. Clear ಅಪ್ಪ? ಮೈನಸ್ ಇಲ್ಲಿ ಏನು ಬರ್ತದೆ ಇನ್ಸೈಡ್ ದ ಬ್ರಾಕೆಟ್ ಇದೊಂದಿಷ್ಟು ಒಂದು ಇನ್ಸೈಡ್ ದ ಬ್ರಾಕೆಟ್ ಮೈನಸ್ 1 into 1 is 1 by 4. ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋಗೋಣ. ಹಾಗಾದ್ರೆ ಮೈನಸ್ 3/4 ಮೈನಸ್ ಇಂಟು ಮೈನಸ್ ನೋಡಿ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇಂಟು ಮೈನಸ್ ಪ್ಲಸ್ 1/4. ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ 4 is common, minus 3 plus 1 ಅಂದ್ರೆ 2. minus 3 plus 1 is minus 2/4. It means minus 1/2. The final result will be minus 1/2 ಆಗುತ್ತೆ. The answer is minus 1/2. So that is your final solution. 2 1s are 2 2s are minus 1/2 result ಬರುತ್ತೆ dear students. That's it. So minus 1/2. So ಇಷ್ಟು ಸ್ಟೆಪ್, ಇಲ್ಲಿ ಒಂದು ಎರಡು ಸ್ಟೆಪ್ ಎಕ್ಸ್ಟ್ರಾ ಆಯ್ತು. ರೀಸನ್ 600 degree more than 360 ಇದೆ. ಇದನ್ನ ಸಪರೇಟ್ ಆಗಿ ಸಾಲ್ವ್ ಮಾಡ್ಕೊಂಡು ಬರಿಬಹುದು. ದೇರ್ ಬೈ ಯು ಕ್ಯಾನ್ 2 steps ರಿಡ್ಯೂಸ್ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಮೈಂಡ್ ಇಟ್ಕೊಂಡ್ರೆ therefore you can easily solve. ನೆಕ್ಸ್ಟ್ ಇದು 6 ಮಾರ್ಕ್ಸ್ ಕ್ವೆಶ್ಚನ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್ hope it's clear. Shall I continue the next one? Okay, the next question is June 2024. In case of June 2024 ಅಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ the question ಇಲ್ಲಿಂದ simplify 360 minus a ಡೆಲ್ಟಾ ಮಾಡೋಣ. 6 ಮಾರ್ಕ್ಸ್ ಕ್ವೆಶ್ಚನ್ ಗೆ 360 minus a fourth quadrant, cos will be positive, a angle is a 360 ಬಂದ್ರೆ cos ಇರುತ್ತೆ. tan 360 plus a first quadrant, in first quadrant all are positive, tan a only folded by cot. I guess similar question we solved. Cot ಏನಾಗುತ್ತೆ? tan 270 minus a third quadrant ಅಲ್ಲಿ positive, cot will be changed as tan, angle is a into sin 90 plus a 90 ಬರೋದ್ರಿಂದ cos ಆಗಿ ಚೇಂಜ್ ಆಗುತ್ತೆ, cos angle is 90 ಇರೋದ್ರಿಂದ cos sin changes cos, angle is a ಎಲ್ಲ ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ ಹೇಳು? 1. You can observe here, cos and cos cancel, tan and tan ones are tan. 1 is your result. That's it. So this 6 marks question again. See, observe 6 marks question. ಕೆಲವೊಂದು ಕ್ವಶನ್ ತುಂಬಾ ಸಿಂಪಲ್ ಆಗಿರುತ್ತೆ, ಬಟ್ ಡಿಪೆಂಡಿಂಗ್ ಅಪಾನ್ ಯುವರ್ ಮೈಂಡ್ ಸೆಟ್. ದ ನೆಕ್ಸ್ಟ್ ಕ್ವಶನ್ ಈಸ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ, ಸಿಂಪಲ್ ಎಕ್ಸಾಂಪಲ್. ಅಗೇನ್ 4 ಮಾರ್ಕ್ಸ್ ಕ್ವಶನ್ ಇಸ್ ದಿಸ್. ಎಕ್ಸ್ಪ್ರೆಸ್ 225 degree as a allied angle. 225 degree, how to represent 225? ಇಲ್ಲಿ ಬರುತ್ತೆ ಇದು. If you are going to consider the quadrants 0 degree, 90 degree, 180 degree, this is 270 degree. Completion of a circle 360 degree. 225 180 ಇಂದ ಜಾಸ್ತಿ ಇದೆ, ಹೀಗೆ ಬರುತ್ತೆ ಕರೆಕ್ಟಾ? That means it may comes here. ಇಲ್ಲಿಂದ ಇಲ್ಲಿಗೆ 45 degree ಬರುತ್ತೆ. 180 plus 45 is 225 ಕರೆಕ್ಟಾ? ಇಲ್ಲಿಂದ ಮೆಜರ್ ಮಾಡ್ಕೊಂಡು ಬಂದ್ರೆ ಟೋಟಲಿ 225 degree. This is what 225 degree. ಹೇಗೆ ಬರಿಬೋದು ಇದನ್ನ? I want to express in with respect to allied angle ಅಲ್ವಾ? 225 degree can be written as ಹೇಗೆ ಬರಿಬೋದು ನಾನಲ್ಲಿ? 180 degree plus 45 degree. ಹೌದಾ? That's it.
ಇದನ್ನ ಹೀಗೂ ಹೇಳ್ಬೋದು, ಇಲ್ಲ ಅಂದರೆ 2 ಇಂಟು 90 290 ಪ್ಲಸ್ 45 ಅಂದರೆ 180ನ ನಾನು 90 ಟೈಮ್ಸಲ್ಲಿ ಬರೀತಿದ್ದೀನಿ. 2 ಇಂಟು 90 ಪ್ಲಸ್ 45 ದಟ್ಸ್ ಇಟ್. ದಿಸ್ ಇಸ್ ಎಕ್ಸ್ಪ್ರೆಷನ್ ಓವರ್. ನಾನು ಅವನಿಗೆ ಡಯಾಗ್ರಾಮು ಬರ್ಬಿಟ್ಟು ಎಕ್ಸ್ಪ್ರೆಷನ್ ಮಾಡಿದ್ದೀನಿ. ಈಗ ಪರ್ಫೆಕ್ಟಾಗಿ ಮಾರ್ಕ್ಸ್ ಕೊಡಬೇಕು. ನೆಕ್ಸ್ಟ್, ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಸೈನ್ 225. ನಾನು ಇವಾಗ ಕ್ವಶನ್ ಏನು, ಸೈನ್ ಆಫ್ 225 ವಾಂಟ್ ಟು ಫೈಂಡ್. ಸೊ ಸೈನ್ 225 can be written as sine of 180 degree plus 45 degree. 180 plus 45 third quadrant. In third quadrant sine is negative. 180 ಇರೋದ್ರಿಂದ supplementary sine will be sine only, angle is 45. Then the final result is minus ಹಾಗೆ ಉಳಿಯುತ್ತೆ. What is sin 45 from the start table? 1 by root 2. Good. 1 by root 2. That's it. So this is answer. ಸೊ ಡಿಯರ್ ಸ್ಟೂಡೆಂಟ್ಸ್, ಮೇಜರ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೀವಿಯಸ್ ಇಯರ್ಗಳಲ್ಲಿ ಅಲೈಡ್ ಆ್ಯಂಗಲಲ್ಲಿ ಯಾವ ಥರ ಕ್ವಶನ್ಸ್ಗಳು ರೈಸ್ ಮಾಡಿದ್ದೇನೆ, ಎಸ್ಪೆಷಲಿ ಫಾರ್ 5 ಮಾರ್ಕ್ಸ್ ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ದಿಸ್ ವಾಟ್ ಟುಡೇಸ್ ಸೆಷನ್ ಆಗಿತ್ತು. ಇನ್ ದಿಸ್ ಕ್ಲಾಸ್ ನಾನು ಮೇಜರ್ ಆಗಿ ಅಲೈಡ್ ಆ್ಯಂಗಲ್ಸ್ಗಳ ಮೇಲೆ ಕೇಳಿರುವಂಥ ಕ್ವಶನ್ ಡಿಸ್ಕಷನ್ ಮಾಡಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಕಾಂಪೌಂಡ್ ಆ್ಯಂಗಲ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Kindly share this video with your friends.